ನಕ್ಸಲ್ ಶರಣಾಗತಿ ವೇಳೆ ಶಸ್ತ್ರಾಸ್ತ್ರ ಹಸ್ತಾಂತರ ಆಗದ ವಿಚಾರವಾಗಿ ವಿಜಯಪುರದಲ್ಲಿ ಸಿಟಿ ರವಿ ಮಾತನಾಡಿದ್ದಾರೆ. ಶರಣಾದ ನಕ್ಸಲರು ಪ್ರಾಮಾಣಿಕವಾಗಿ ಸಿದ್ಧಾಂತವನ್ನು ಬಿಟ್ಟು ಬಂದಿದ್ರೆ ತನಿಖೆಗೆ ಸಹಕರಿಸುತ್ತಾರೆ. ಅವರಿಗೆ ಸಹಕಾರ ಕೊಟ್ಟಿದ್ಯಾರು? ರಾಷ್ಟ್ರಘಾತಕ ಶಕ್ತಿಗಳು ಯಾರು? ಬಹಿರಂಗಪಡಿಸಬೇಕು. ಶರಣಾಗತಿ ಸಾಂದರ್ಭಿಕ ಲಾಭ ಪಡೆಯಲು ಆಗಬಾರದು. ಸಿಎಂ ಬಡವರ ಪರ ಇರಬೇಕು, ತಪ್ಪಿಲ್ಲ. ನಕ್ಸಲ್ ಪರ ಸಹಾನುಭೂತಿ ರಾಷ್ಟ್ರಕ್ಕೆ ಹಾನಿ. ಶಸ್ತ್ರಾಸ್ತ್ರ ಎಲ್ಲಿಟ್ಟಿದ್ದಾರೆ? ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬಂದ್ವು? ಇದು ಹೊರಗೆ ಬಂದಿದ್ರೆ ಲಾಭ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಮೈಸೂರಿಗೆ ಪ್ರಿನ್ಸಸ್ ರಸ್ತೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ರಸ್ತೆಗೆ ನಾನು ನನ್ನ ಹೆಸರಿಡಿ ಅಂತ ಎಲ್ಲೂ ಹೇಳಿಲ್ಲ. ಈ ಹಿಂದೆ ನನಗೆ ಡಾಕ್ಟರೇಟ್ ಕೊಡುವುದಾಗಿ ಹೇಳಿದಾಗಲೇ ನನಗೆ ಡಾಕ್ಟರೇಟ್ ತೆಗೆದುಕೊಳ್ಳುವ ಯೋಗ್ಯತೆ ಇಲ್ಲ ಅಂತ ನಾನು ಹೇಳಿದ್ದೆ. ಇದೀಗ ರಸ್ತೆ ಬಗ್ಗೆ ನನ್ನ ಬಳಿ ಯಾರೂ ಕೇಳಿಲ್ಲ, ಯಾರೂ ನನಗೇನೂ ಹೇಳಿಲ್ಲ. ಆ ರಸ್ತೆಗೆ ಹೆಸರಿದ್ರೆ ಬದಲಾವಣೆ ಬೇಡ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರು ಅಭಿವೃದ್ಧಿ ಮಾಡದೆ ಬರೀ ಗ್ಯಾರಂಟಿ ಬಗ್ಗೆ ಹೇಳ್ತಿದ್ದಾರೆ, ಅದರಿಂದ ಒಳ್ಳೇದಾಗಲ್ಲ ಅಂತ ಕೋಲಾರದಲ್ಲಿ ಜೆಡಿಎಸ್ ಸಂಸದ ಎಂ ಮಲ್ಲೇಶ್ ಬಾಬು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗ್ಯಾರಂಟಿಯಿಂದ ದುಡ್ಡು ಬರುತ್ತೆ ಅಂತ 6 ತಿಂಗಳು 1 ವರ್ಷ ಎಲ್ಲ ಖುಷಿಯಾಗಿತ್ತು. ಮೂಲಭೂತ ಸೌಕರ್ಯ ನೀಡದೆ ಗ್ಯಾರಂಟಿ ಯೋಜನೆ ಕೊಟ್ಟರೆ ಏನ್ ಪ್ರಯೋಜನ ಇಲ್ಲ. ಕೋಲಾರ ಜಿಲ್ಲೆಯ ವಿವಿಧೆಡೆ ರಸ್ತೆಗಳು ಹದಗೆಟ್ಟಿದೆ. ನಾನು ಆ ಬಗ್ಗೆ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಬರೋಬ್ಬರಿ 6 ತಿಂಗಳ ಬಳಿಕ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯಾಗಿದ್ದಾರೆ. ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದ ವೇಳೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯಾಗಿದ್ದು 6 ತಿಂಗಳ ಬಳಿಕ ಇಬ್ಬರ ಮಧ್ಯೆ ಮಾತುಕತೆ ನಡೆದಿದೆ. ಕೋರ್ಟ್ ಹಾಲ್ನಲ್ಲಿ ಇಬ್ಬರು ಮಾತನಾಡಿದ್ದು ದರ್ಶನ್ ಪರಿಸ್ಥಿತಿ ಕಂಡು ಪವಿತ್ರ ಭಾವುಕರಾಗಿದ್ದಾರಂತೆ. ಈ ವೇಳೆ ಪವಿತ್ರ ಗೌಡ ಬೆನ್ನು ತಟ್ಟಿ ನಟ ದರ್ಶನ್ ಸಮಾಧಾನವನ್ನು ಪಡಿಸಿದ್ದಾರೆ ಎನ್ನಲಾಗಿದೆ. ಈ ವೇಳೆ ದರ್ಶನ್ ಆರೋಗ್ಯದ ಬಗ್ಗೆಯೂ ಪವಿತ್ರ ಗೌಡ ವಿಚಾರಿಸಿದ್ದಾರೆ. ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇನ್ನು ನಟ ದರ್ಶನ್ಗೆ ಮೈಸೂರಿಗೆ ತೆರಳಲು ಮತ್ತೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಮತ್ತೆ 6 ದಿನಗಳ ಕಾಲ ಮೈಸೂರಿಗೆ ತೆರಳಲು 57ನೇ ಸೆಷನ್ಸ್ ಕೋರ್ಟ್ ಅನುಮತಿ ಕೊಟ್ಟಿದೆ. ಪವಿತ್ರ ಗೌಡ ಕೂಡ ದೆಹಲಿ, ಮುಂಬೈಗೆ ತೆರಳಲು ಕೋರ್ಟ್ ಅನುಮತಿ ಕೊಟ್ಟಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ. 144 ವರ್ಷಗಳ ಬಳಿಕ ಅತಿದೊಡ್ಡ ಧಾರ್ಮಿಕ ಕಾರ್ಯ ಮಹಾಪೂರ್ಣ ಕುಂಭ ಮೇಳವಿದು. ಮಹಾಕುಂಭ ಮೇಳದ ಇಂಚಿಂಚು ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ನೀಡಲಿದೆ. ತ್ರಿವೇಣಿ ಸಂಗಮದಲ್ಲಿ ಜನವರಿ 13ರಿಂದ ಮಹಾಕುಂಭ ಮೇಳ ಆರಂಭವಾಗಲಿದೆ. ಇದರ ಸಂಪೂರ್ಣ ಮಾಹಿತಿಯನ್ನ ನ್ಯೂಸ್ 18 ನಿಮ್ಮ ಮುಂದಿಡಲಿದೆ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ ಪ್ರಯಾಗ್ರಾಜ್ನಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡಿ. ಈ ಕುಂಭಮೇಳವನ್ನ ಎಷ್ಟು ಕೌತುಕಮಯ ಮಾಡೋದಕ್ಕೆ, ಇಂಟ್ರೆಸ್ಟ್ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳಾಗ್ತಿದಾವೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಆದ್ರೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಡಿಸೈನ್ ಅನ್ಬಹುದು, ಅಥವಾ ಇದೊಂದು ಪೋಸ್ಟರ್ ಬರ್ತಾ ಇದೆ ಅದನ್ಬಹುದು. ಅದನ್ನ ನೋಡಿದ ತಕ್ಷಣ ಏನೋ ಒಂದು ಕೌತುಕ ಇದೆ, ನಿಮಗೆ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಹೇಳೋಣ ಅಂತ ಅನಿಸುತ್ತೆ. ಸಕ್ಕತ್ತಾಗಿ ಇಂಟ್ರೆಸ್ಟಿಂಗ್ ಅನಿಸ್ತು. ಈಗ ನೋಡಿ, ನೀವು ಇದನ್ನ ನೋಡ್ತಿದ್ದೀರಲ್ವಾ, ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಇಲ್ಲಿ ಏನೋ LED ಲೈಟ್ ಹಾಕಿರಬಹುದು, ಅಥವಾ ಅದ್ರ ಹಿಂದೆ ಯಾವ್ದೋ ಪೋಸ್ಟರ್ ಹಾಕಿರಬಹುದು ಅಂತ ಹೇಳಿ. ಆದ್ರೆ ರಿಯಾಲಿಟಿಯಲ್ಲಿ ನಾವು ನೋಡಿದಾಗ ಇಲ್ಲಿ ಯಾವುದೇ LED ಇಲ್ಲ, ಯಾವುದೇ ಪೋಸ್ಟರ್ ಇಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ನಿಮಗೆ ತಿರುಗ್ತಾ ಇರೋದಿದೆಯಲ್ಲ, ಫ್ಯಾನ್ಗಳಿದಾವೆ, ನೀವು ಗಮನಿಸಬಹುದು. ಫ್ಯಾನ್ಗಳು, ಖಾಲಿ ಫ್ಯಾನ್ಗಳು ತಿರುಗ್ತಾ ಇದಾವೆ. ಆ ಫ್ಯಾನ್ಗಳ ಮೇಲೆ ಕುಂಭ ಅಂತ ಬರೋ ರೀತಿಯಾಗಿ, ಜೊತೆಗೆ ಆ ಕುಂಭಮೇಳದ, ಮಹಾಕುಂಭಮೇಳದ ಒಂದು ಲೋಗೋ ಏನಿದೆ 2025, ಅದು ಪ್ರಧಾನಮಂತ್ರಿ ಮೋದಿ, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಬ್ಬರು ಕಾಣಿಸೋ ರೀತಿಯಾಗಿ ಇನ್ನು ಉತ್ತರ ಪ್ರದೇಶದ ಲೋಗೋ ಬರೋದು ಒಂದು ಇಂಟ್ರೆಸ್ಟಿಂಗ್ ಅನ್ಸೋ ರೀತಿಯಾಗಿ, ಯಾರಿಗೆ ನೋಡಿದ ತಕ್ಷಣ ಏನ್ ಮಾಡಿದಾರೆ ಇದು ಅಂತೇಳಿ ಅನಿಸ್ಬೇಕು. ಆ ರೀತಿಯಾದಂತ ಒಂದು ಕುತೂಹಲ ಭರಿತವಾದಂತ ಒಂದು ಫಿನಾಮಿನಾವನ್ನು, ಒಂದು ಟೆಕ್ನಾಲಜಿನ ಇಲ್ಲಿ ಬಳಕೆ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಇನ್ನು ಸಾಕಷ್ಟಿದೆ. ಅದನ್ನು ತೋರಿಸೋದಕ್ಕೆ ನಮ್ಮ ಸೀನಿಯರ್ ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಕೂಡ ಕ್ಯಾಮೆರಾ ಹಿಂದೆ ಸಿದ್ಧವಾಗಿದ್ದಾರೆ. ನಾನು ಸಿದ್ಧವಾಗಿದ್ದೀನಿ. ನೋಡ್ತೀರಿ ನ್ಯೂಸ್ 18 ಕನ್ನಡ.